KCET ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಾ ಇಲ್ಲ. ಎಷ್ಟು ಪ್ರಯತ್ನ ಪಟ್ಟರೂ ಡೌನ್ಲೋಡ್ ಆಗ್ತಾ ಇಲ್ಲ. ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು? ಸೆಕೆಂಡ್ PUC ರಿಸಲ್ಟ್ ಯಾವ ಡೇಟಲ್ಲಿ ಅನೌನ್ಸ್ ಆಗುತ್ತೆ? ನಮಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ವ್ಯಾಲ್ಯೂಯೇಷನ್ಸ್ ಲಿಬ್ರಲ್ ಆಗಿದೆಯಾ ಅಥವಾ ತುಂಬ ಸ್ಟ್ರಿಕ್ಟ್ ವ್ಯಾಲ್ಯೂಯೇಷನ್ಸ್ ನಡೆದಿದೆಯಾ? ರಿಸಲ್ಟ್ ಡೇಟ್ ಯಾವಾಗ ಅನೌನ್ಸ್ ಆಗಬಹುದು? ಹೀಗೆ ಬಹಳಷ್ಟು ವಿದ್ಯಾರ್ಥಿಗಳು ಕಾಮೆಂಟ್ಸ್ ಮಾಡಿದ್ದಾರೆ. ನಿಮ್ಮ ಎಲ್ಲ ಕಾಮೆಂಟ್ಸ್ಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀವಿ. KCET ಅಡ್ಮಿಟ್ ಕಾರ್ಡ್ ಕೆಲವರಿಗೆ ಡೌನ್ಲೋಡ್ ಇನ್ನೂ ಆಗ್ತಾ ಇಲ್ಲ. ನೋ ಪ್ರಾಬ್ಲಮ್, ವರಿ ಮಾಡಬೇಡಿ. ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದರೆ, ಅಪ್ಲಿಕೇಶನ್ ಫಾರ್ಮನ್ನ ಎಂಟ್ರಿ ಮಾಡಿದರೆ ಯಾವುದೇ ರೀತಿ ವರಿ ಮಾಡೋ ನೆಸೆಸಿಟಿ ಇಲ್ಲ. ಸಾಫ್ಟ್ವೇರ್ ಅಪ್ಡೇಟ್ ಆಗಿದೆ. ಮೇ ಬಿ ಇವತ್ತು ಅಥವಾ ನಾಳೆ ಟ್ರೈ ಮಾಡಿ ಡೌನ್ಲೋಡ್ ಆಗುತ್ತೆ. ಒಂದು ವೇಳೆ ನೀವು ಅಪ್ಲಿಕೇಶನ್ನ ಎಂಟ್ರಿ ಮಾಡಬೇಕಾದ್ರೆ UG ನೀಟಿಗೆ ಮಾತ್ರ ಎಂಟ್ರಿ ಮಾಡಿದರೆ, ಈಗ UG CET ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗೋ ಚಾನ್ಸಸ್ಸೇ ಇಲ್ಲ. ಯಾಕೆಂದರೆ ನೀವು ಅಪ್ಲೈ ಮಾಡೋದು ಓನ್ಲಿ ಫಾರ್ ನೀಟ್, ಮೆಡಿಕಲ್, ಆಯುಷ್, ಡೆಂಟಲ್ ಕೋರ್ಸ್ಗಳಿಗೆ ಮಾತ್ರ ಮಾಡಿದರೆ ಈಗ KCET ಅಡ್ಮಿಟ್ ಕಾರ್ಡ್ ಜನ್ರೇಟ್ ಆಗೋದಿಲ್ಲ. ಹಾಗಾದರೆ ನಿಮ್ಗೆ ಯಾವಾಗ ಜನ್ರೇಟ್ ಆಗುತ್ತೆ ಅಂದರೆ ನೀಟ್ ಎಕ್ಸಾಮ್ ಟೈಮಲ್ಲಿ ಜನ್ರೇಟ್ ಆಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಓಕೆ, ಸೆಕೆಂಡ್ ರಿಸಲ್ಟನ್ನ ಹೇಗೆ ನೋಡಬೇಕು ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಗೂಗಲ್ ಕ್ಲಿಕ್ ಮಾಡಿ, KARRESULTS ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಇಲ್ಲಿ ಫಸ್ಟ್ ಒನ್ ಕರ್ನಾಟಕ results.nic.in ಅಪಿಯರ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2023 ಇದು ಲಾಸ್ಟ್ ಇಯರ್ದು. ಈ ವರ್ಷ 2024 ಅಂತ ಇರುತ್ತೆ. ಇಲ್ಲಿ ಫಸ್ಟ್ ಒನ್ ನೋಡಿ, ದ್ವಿತೀಯ PUC ಪೂರಕ ಪರೀಕ್ಷೆ ಅಂತ ಇದೆ. ಅದು ಲಾಸ್ಟ್ ಇಯರ್ ಸಪ್ಲಿಮೆಂಟ್ರಿ ಎಕ್ಸಾಮ್ ರಿಸಲ್ಟು. ಈ ವರ್ಷ ನಿಮಗೆ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 2024 ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದಾಗುತ್ತೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ತೀರಾ. ಓಕೆ, ನೆಕ್ಸ್ಟು ಸಬ್ಜೆಕ್ಟ್ ಕಾಂಬಿನೇಷನ್. ನೀವು ಸೈನ್ಸ್ ಆಗಿದ್ದರೆ ಸೈನ್ಸ್ನ ಎಂಟ್ರಿ ಮಾಡಬೇಕು, ಅಥವಾ ಕಾಮರ್ಸ್ ಆಗಿದ್ದರೆ ಕಾಮರ್ಸನ್ನು, ಅಥವಾ ಆರ್ಟ್ಸ್ ಆಗಿದ್ದರೆ ಆರ್ಟ್ಸನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಯು ಕ್ಯಾನ್ ಗೆಟ್ ಯುವರ್ ಸೆಕೆಂಡ್ PUC ರಿಸಲ್ಟ್. ಓಕೆ, ವ್ಯಾಲ್ಯೂಯೇಷನ್ಸ್ ತುಂಬ ಲಿಬ್ರಲ್ ಆಗಿ ಮಾಡಿದ್ರು ಅಥವಾ ತುಂಬ ಸ್ಟ್ರಿಕ್ಟಾಗಿ ಮಾಡಿದರು ಅಂತ ಕಂಪೇರ್ ಮಾಡಿಕೊಂಡ್ರೆ ವ್ಯಾಲ್ಯೂಯೇಷನ್ಸ್ ಪ್ರೀವಿಯಸ್ ಇಯರ್ಸ್ಗಿಂತ ಎಲ್ಲ ಈ ವರ್ಷ ಆಲ್ಮೋಸ್ಟ್ ತುಂಬ ಲಿಬ್ರಲ್ ಆಗಿ ಎಲ್ಲ ಸಬ್ಜೆಕ್ಟು ಮಾಡಿದ್ದಾರೆ. ಎಸ್ಪೆಷಲಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಸ್ವಲ್ಪ ಟಫ್ ಇತ್ತು ಅಂತ ಎಲ್ಲರೂ ಅಂದಾಜು. ಫಿಸಿಕ್ಸಲ್ಲಿ 21 ಬಂದರೆ ಪಾಸು, ಆಲ್ಮೋಸ್ಟ್ 18 ಬಂದಿರೋ ವಿದ್ಯಾರ್ಥಿಗಳನ್ನೆಲ್ಲ ಪಾಸ್ ಮಾಡಿರ್ತಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ವ್ಯಾಲ್ಯೂಯೇಷನ್ ಎಲ್ಲ ಸಬ್ಜೆಕ್ಟ್ ವ್ಯಾಲ್ಯೂಯೇಷನ್ಸ್ ತುಂಬ ಲಿಬ್ರಲಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಯಾರೂ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯುಗಾದಿ ಮತ್ತು ರಂಜಾನ್ ಹಬ್ಬನ ಚೆನ್ನಾಗಿ ಆಚರಿಸ್ರಿ, ಎಲ್ಲ ಖುಷಿಯಾಗಿರಿ. ಓಕೆ, ರಿಸಲ್ಟ್ ಎಲ್ಲರದು ಚೆನ್ನಾಗಿ ಬರುತ್ತೆ. ಇನ್ನು ರಿಸಲ್ಟ್ ಡೇಟ್ ಯಾವಾಗ? ಕೆಲವರು ಹೇಳ್ತಾ ಇದ್ರು April 3 ಬರುತ್ತೆ, April 10th ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೆ April 10th ಬರೋ ಚಾನ್ಸಸ್ ಇಲ್ಲ ಅಂತ. ಯಾಕೆಂದರೆ ವ್ಯಾಲ್ಯೂಯೇಷನ್ಸ್ ಮುಗ್ದಿರೋದೆ ಸೆಕೆಂಡ್ PU ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ ವ್ಯಾಲ್ಯೂಯೇಷನ್ಸ್ ಮುಗ್ದಿರೋದೆ April 5th ಫ್ರೈಡೆ. ಹಾಗಾಗಿ ಇವತ್ತು April 9th. ಇಷ್ಟು ಬೇಗ ರಿಸಲ್ಟ್ ಬರೋ ಚಾನ್ಸಸ್ ಇರಲ್ಲ. 10th ರಿಸಲ್ಟ್ ಬರೋ ಚಾನ್ಸ್ ಇರಲ್ಲ. ಯಾಕೆಂದರೆ ವ್ಯಾಲ್ಯೂಯೇಷನ್ಸ್ ಆದಮೇಲೆ ಆಗಲೇ ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡ್ತಾರೆ. ಬಟ್ ಸಬ್ಜೆಕ್ಟಿವ್ ಮಾರ್ಕ್ಸನ್ನು ಎಂಟ್ರಿ ಮಾಡಿದ್ರು ಆ ಸಬ್ಜೆಕ್ಟಿನ ಇಂಟರ್ನಲ್ ಮಾರ್ಕ್ಸು ಅಥವಾ ಲ್ಯಾಬ್ ಇದ್ದರೆ ಆ ಸಬ್ಜೆಕ್ಟಿಗೆ ಆ ಲ್ಯಾಬ್ ಮಾರ್ಕ್ಸ್ನ ಎಂಟ್ರಿ ಮಾಡಬೇಕು. ನಿಮ್ಮ ಎಲ್ಲ ಸಬ್ಜೆಕ್ಟಿನ ಮಾರ್ಕ್ಸನ್ನು, ಇಂಟರ್ನಲ್ ಮಾರ್ಕ್ಸು ಹಾಗೆ ಎಕ್ಸಾಮ್ ಮಾರ್ಕ್ಸನ್ನು ಎಂಟ್ರಿ ಮಾಡಿ ಅದನ್ನು ವೆರಿಫೈ ಮಾಡೋದಕ್ಕೆ ಟೈಮ್ ಬೇಕಲ್ವಾ? ಲ್ಯಾಕ್ಸ್ ಟುಗೆದರ್ ಸ್ಟೂಡೆಂಟ್ಸ್ ಇದ್ದಾರಲ್ವ, ಆ ಎಲ್ಲ ವಿದ್ಯಾರ್ಥಿಗಳ ಮಾರ್ಕ್ಸನ್ನು ಕ್ರೋಢೀಕರಿಸಿ ಅದನ್ನು ವೆರಿಫಿಕೇಷನ್ ಮಾಡಬೇಕು. ಸೊ ಇಟ್ ಟೇಕ್ಸ್ ಟೈಮ್. April 15th ಆರ್ April 15th ಮೇಲೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ರಿಸಲ್ಟ್ ಎಲ್ರಿಗೂ ಚೆನ್ನಾಗಿ ಬರಲಿ. ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಮತ್ತೊಮ್ಮೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು.